ಶ್ರೀ ರಾಘವೇಂದ್ರ ಸ್ವಾಮಿಗಳು ನಾವಿವತ್ತು ಕಷ್ಟ ಎಲ್ಲಾ ದೇವರು ನಮ್ಗೆ ಕೊಟ್ಟ ಅಂತ ಬೈಕೊಳ್ತಾ ಇರ್ತೀವಿ. ಆ ವೆಂಕಟ ಭಟ್ರು ತುಂಬಾ ಕಷ್ಟಪಟ್ಟಿದ್ದಾರೆ ಕಣ್ರಿ. ಆ ವೆಂಕಟ ಭಟ್ರೆ ಮುಂದೆ ರಾಘವೇಂದ್ರ ತೀರ್ಥರಾಗ್ತಾರೆ. ಒಬ್ಬ ವ್ಯಕ್ತಿ ಬದುಕಿದ್ದಾಗ ಪವಾಡ ಮಾಡೋದು ಸಾಮಾನ್ಯ, ಆದ್ರೆ ತನ್ನ ದೇಹ ತ್ಯಾಗ ಮಾಡಿ ಬೃಂದಾವನ ಸೇರಿದ ಮೇಲೂ ಕಳೆದ 350 ವರ್ಷಗಳಿಂದ ಇವತ್ತಿಗೂ ಕೋಟ್ಯಾಂತರ ಭಕ್ತರ ಕಷ್ಟವನ್ನ ನೀಗಿಸುತ್ತಿರುವ ಜಗತ್ತಿನ ಜಾಗೃತ ಮಹಾಶಕ್ತಿ, ಕಲಿಯುಗದ ಕಲ್ಪವೃಕ್ಷ, ಕಾಮಧೇನು, ಮಂತ್ರಾಲಯದ ಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಿರು ಪರಿಚಯ ಕೊಡ್ತೀನಿ, ದಯವಿಟ್ಟು ನೋಡಿ. ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬೆ ದಂಪತಿಗಳಿಗೆ ಆ ಶ್ರೀನಿವಾಸನ ಅನುಗ್ರಹದಿಂದ ಹುಟ್ಟಿದ ಜ್ಞಾನದ ಸೂರ್ಯ ನಮ್ಮ ಗುರುರಾಯರು. ಒಂದು ಕಾಲದಲ್ಲಿ ಇವರು ಅನುಭವಿಸಿದ ಬಡತನ ಎಂತದ್ ಗೊತ್ತೇನ್ರಿ? ಹೆಂಡತಿಗೆ ಹರಿದ ಸೀರೆ, ತಮಗೆ ಚಿಂದಿ ಪಂಚೆ, ಊಟಕ್ಕಿಂತ ಉಪವಾಸವೇ ಹೆಚ್ಚಾಗಿತ್ತು. ಆದ್ರೂ ದೈವ ಭಕ್ತಿ ಮಾತ್ರ ಕಡಿಮೆ ಆಗ್ಲಿಲ್ಲ. ಕೇವಲ 23ನೇ ವಯಸ್ಸಿಗೆ ಸುಧೀಂದ್ರ ತೀರ್ಥರಿಂದ ಸನ್ಯಾಸ ದೀಕ್ಷೆಯನ್ನ ಪಡೆದು ಶ್ರೀ ರಾಘವೇಂದ್ರ ತೀರ್ಥರಾದ್ರು. ಇವರ ಜ್ಞಾನದ ತೇಜಸ್ಸು ಎಷ್ಟಿತ್ತಂದ್ರೆ ಇವರ ವಾದಕ್ಕೆ ಎದುರಾಗಿ ನಿಲ್ಲಲು ದಿಗ್ಗಜ ಪಂಡಿತರೇ ನಡುಗ್ ಹೋಗ್ತಾ ಇದ್ರು. ರಾಜ ಮಹಾರಾಜರು ಇವರ ಪಾದಕ್ಕೆ ರತ್ನಾಭಿಷೇಕವನ್ನ ಮಾಡಿ ಗೌರವಿಸ್ತಾ ಇದ್ರು. ಅಪಾರ ಪಾಂಡಿತ್ಯವಿದ್ರು, ಮನಸ್ಸು ಮಗುವಿನ ಹಾಗೆ, ಎಲ್ರಿಗೂ ಒಳ್ಳೇದಾಗ್ಲಿ ಎಂದು ಬಯಸುವ ಪುಣ್ಯಾತ್ಮರು. ಸನಾತನ ಧರ್ಮದ ರಕ್ಷಣೆಗಾಗಿ 10 ಪ್ರೌಢ ಗ್ರಂಥಗಳನ್ನ ಬರೆದ ಮಹಾಜ್ಞಾನಿ, ಮರಣ ಹೊಂದಿದ ದೇಸಾಯಿಯ ಮಗನನ್ನ ಮಂತ್ರಾಕ್ಷತೆಯಿಂದ ಬದುಕಿಸಿದ ದೇವದೂತ, ನವಾಬನ ಮಗನಿಗೆ ಹಾವಿನ ವಿಷ ಇಳಿಸಿ ಜೀವದಾನ ನೀಡಿದ ಮಹಾಯೋಗಿ, ಈ ಮೇಲ್ಜಾತಿ ಕೆಳಜಾತಿ ಅನ್ನೋದು ಏನಿಲ್ಲ, ಭಕ್ತಿಗೆ ಯಾವ ಜಾತಿನೂ ಇಲ್ಲ ಅಂತ ಸಾರಿದ ಮಹಾಪುರುಷ ನಮ್ಮ ಗುರುರಾಯರು. 1671ರ ಶ್ರಾವಣ ಮಾಸದ ಬಿದಿಗೆ ಎಂದು ಯಾವುದೇ ಕಾಯಿಲೆ ಇಲ್ಲದೆ, ಮುಪ್ಪಿನ ಬಾಧೆ ಇಲ್ಲದೆ ಸ್ವತಃ ತಾವೇ ದಿನ ನಿಗದಿ ಮಾಡಿ ಸಾವಿರಾರು ಭಕ್ತರೆದುರು ನಗ್ನಗ್ತಾ ಜೀವಂತವಾಗಿ ಬೃಂದಾವನ ಪ್ರವೇಶ ಮಾಡಿದ ಮಹಾಪುರುಷರು ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅವರ ತಪಸ್ಸಿನ ಶಕ್ತಿಯಿಂದಲೇ ಅಂದು ಯಾರೂ ಕಾಣದ ಕುಗ್ರಾಮವಾಗಿದ್ದ, ಬಂಜರು ಭೂಮಿಯಾಗಿದ್ದ ಮಂಚಾಲೆ ಮಂತ್ರಾಲಯವಾಗಿ ಇವತ್ತು ಇಡೀ ದೇಶದಲ್ಲೇ ಪ್ರಸಿದ್ಧವಾದ ಪುಣ್ಯ ಪವಿತ್ರ ಪಾವನ ಕ್ಷೇತ್ರವಾಗಿದೆ ಕಣ್ರಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪ್ರತಿಯೊಬ್ಬರಿಗೂ ಆ ರಾಘವೇಂದ್ರ ಸ್ವಾಮಿ ಒಳ್ಳೇದ್ ಮಾಡ್ಲಿ, ನಿಮ್ಮ ಜೀವ ಮತ್ತು ಜೀವನದಲ್ಲಿ ಖುಷಿ ತರಲಿ. ಮತ್ತೆ ಸಿಗೋಣ, ಖುಷಿಯಾಗಿರಿ. ಜೈ ಹಿಂದ್, ಜೈ ಭಾರತ, ಜೈ ಕರ್ನಾಟಕ.